ಹಲೋ, ನನ್ನ ಹೆಸರು ಡಾಕ್ಟರ್ ಕಾರ್ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಸ್ಟೇಪ್ಲಸ್ ಸ್ಪೆಷಲಿಸ್ಟ್. ಬಹಳ ಜನ ಹುಡುಗರನ್ನ ನೋಡಿದ್ರೆ ಈ ಫ್ರೆನ್ಯುಲಮ್ ಇಶ್ಯೂಸ್ ಕೂಡ ಹೆಚ್ಚಾಗಿ ಕಂಡು ಬರ್ತಿದೆ. ಈ ಫ್ರೆನ್ಯುಲಮ್ ಅಂದ್ರೆ ಏನು, ಈ ಫ್ರೆನ್ಯುಲಮ್ನಿಂದ ಪ್ರಾಬ್ಲಮ್ಸ್ ಏನು ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಅಂಗ ಏನಿದೆ, ಈ ಅಂಗದ ಮೇಲಿರುವ ಚರ್ಮ ಸ್ಟ್ರೈಟ್ ಆಗಿರುತ್ತೆ. ಬಟ್ ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಹೀಗೆ ಅಟ್ಯಾಚ್ ಆಗಿ ಮುಂದಕ್ಕೆ ಹೋಗಿರುತ್ತೆ. ಈ ಅಟ್ಯಾಚ್ ಆಗಿರೋ ಪಾರ್ಟ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಇದೊಂದು ಚಿಕ್ಕ ಅಟ್ಯಾಚ್ಮೆಂಟ್ ಅಷ್ಟೇ. ಈ ಅಟ್ಯಾಚ್ಮೆಂಟ್ ತುಂಬ ಜನಕ್ಕೆ ನಾರ್ಮಲ್ ಪ್ಲೇಸ್ನಲ್ಲಿದ್ದರೆ ಪ್ರಾಬ್ಲಮ್ ಇರಲ್ಲ. ಮಾಮೂಲಿಯಾಗಿ ಇದನ್ನು ಸ್ಕಿನ್ ಹಿಂದೆ ಕೇಳಿದ್ರೆ ಫ್ರೀಯಾಗಿ ಮೂವ್ ಆಗುತ್ತೆ. ಇಲ್ಲಿವರೆಗಾದರೂ ಫ್ರೀಯಾಗಿ ಮೂವ್ ಆಗಬೇಕು. ಸೊ ಹಾಗೆ ಮೂವ್ ಆಗುವಾಗ ಏನಾಗುತ್ತೆ ಅಂದರೆ, ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರೋ ಕಾರಣ ಮೇಲಿನ ಚರ್ಮ ಫ್ರೀಯಾಗಿ ಮೂವ್ ಆಗುತ್ತೆ. ಬಟ್ ಕೆಳಗೆ ನೋಡಿದ್ರೆ ಇಲ್ಲಿ ನಮಗೆ ಹಿಡ್ಕೊಂಡಿರೋ ಫೀಲಿಂಗ್ ಬರುತ್ತೆ. ಅಂದರೆ ನಮಗೆ ಹಿಂದೆ ಕೇಳಿದಾಗ ಬಾರದೇ ಇರೋದು, ನೋವಾಗೋಗೋದು. ಇನ್ನೂ ಕೆಲವು ಸಂದರ್ಭದಲ್ಲಿ ಬಹಳ ಜನಕ್ಕೆ ಈ ಅಟ್ಯಾಚ್ಮೆಂಟ್ ಕೆಲವ್ರಿಗೆ ಇಲ್ಲಿರದೆ, ಕೆಲವ್ರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಕೆಲವ್ರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಇನ್ನು ಕೆಲವ್ರಿಗಾದರೆ ನೇರವಾಗಿ ಮೂತ್ರ ಮಾಡುವ ದ್ವಾರದಲ್ಲಿ ಬಳಿ ಅಟ್ಯಾಚ್ ಆಗಿರುತ್ತೆ. ಹೀಗೆ ಅಟ್ಯಾಚ್ ಆದವರಿಗೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ, ಯಾವಾಗ ಸ್ಕಿನ್ ಹಿಂದೆ ಕೇಳಿದ್ರು ಇಲ್ಲಿ ಹಿಡ್ಕೊಂಡಿರೋದ್ರಿಂದ ಬೆಂಡ್ ಆಗುತ್ತೆ. ಅಂದರೆ ಕಂಪ್ಲೀಟ್ ಅಂಗನೇ ಬೆಂಡ್ ಆಗುತ್ತೆ, ಹೀಗೆ ಕೆಳಗೆ ಬೆಂಡ್ ಆಗೋಗುತ್ತೆ. ಸೊ ಅಂಗ ಸ್ಟ್ರೈಟ್ ಆಗಿರೋದು ಕೆಳಗೆ ಎಳೆದಂತೆ ಬೆಂಡ್ ಆಗೋಗುತ್ತೆ. ಇಂಥವ್ರಿಗೆ ಸಡನ್ನಾಗಿ ಇಂಟರ್ಕೋರ್ಸ್ ಮಾಡಿದಾಗ ಈ ಅಟ್ಯಾಚ್ಮೆಂಟ್ ಕಟ್ ಆಗೋಗೋದು, ಅದರಿಂದ ವಿಪರೀತವಾದ ಬ್ಲೀಡಿಂಗ್ ಆಗೋದನ್ನು ನೋಡ್ತಿರ್ತೀವಿ. ಇದಕ್ಕೆ ನಾವು ಫ್ರೆನ್ಯುಲಮ್ ಅಂತೀವಿ, ಫ್ರೆನ್ಯುಲಮ್ ಪ್ರಾಬ್ಲಮ್ ಅಂತ ಕರಿತೀವಿ. ಇದು ಕಟ್ ಆದಾಗ ಇದಕ್ಕೆ ಏಕೈಕ ಸರ್ಜರಿ ಏನಂದರೆ ಅದನ್ನು ತೆಗೆದು ಹಾಕೋದು. ಇದನ್ನು ನಾವು ಫ್ರೆನ್ಯುಲಮ್ ಪ್ಲಾಸ್ಟಿ ಅಂತ ಕರಿತೀವಿ. ಪ್ಲಾಸ್ಟಿ ಅಂದರೆ ಏನಂದರೆ, ಇಲ್ಲಿರೋದನ್ನು ಅಲ್ಲಿಂದ ತೆಗೆದು ಕೆಳಗೆ ಬಂದು ಕೆಳಗಿನವರೆಗೆ ತೆಗೆದು ಹಾಕೋದನ್ನು ಫ್ರೆನ್ಯುಲೋಪ್ಲಾಸ್ಟಿ ಅಂತ ಕರಿತೀವಿ. ತುಂಬ ಜನ ಅಟ್ಯಾಚ್ಮೆಂಟ್ಸ್ ಇರೋರಿಗೆ ಇಂಥ ಪ್ರಾಬ್ಲಮ್ಸ್ ಯಾವಾಗಾದರೂ ಬರ್ತಾನೆ ಇರುತ್ತೆ. ಕೆಲವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಈ ರೀತಿಯಾಗಿ ಬ್ಲೀಡಿಂಗ್ ಆಗೋದು, ಈ ರೀತಿಯಾಗಿ ಭಯ ಆಗೋದು. ಇಂಟರ್ಕೋರ್ಸ್ ಮಾಡಿದರೆ ಮತ್ತೆ ಬ್ಲೀಡಿಂಗ್ ಆಗುತ್ತೇನೋ, ಇಂಟರ್ಕೋರ್ಸ್ ಮಾಡಿದ್ರೆ ಮತ್ತೆ ಪೇಯ್ನ್ ಆಗುತ್ತೇನೋ, ಇಂಟರ್ಕೋರ್ಸ್ ಮಾಡಿದಾಗ ಆ ಬೆಂಡ್ ಮತ್ತೆ ಹೆಚ್ಚಾದರೆ ಮಾಡೋಕ್ಕೆ ಆಗಲ್ವೇನೋ ಅನ್ನೋ ಟೆನ್ಷನ್ಸ್ನಿಂದ, ಜಾಸ್ತಿ ಚಿಂತೆಯಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕೂಡ ಆಗೋಗೋ ಚಾನ್ಸಸ್ ಇರುತ್ತೆ. ಅಂಗ ಹಿಗ್ಗೋದ್ರಲ್ಲಿ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆನ್ಯುಲಮ್ ನೋಡೋದಕ್ಕೆ ಚಿಕ್ಕದಾಗಿರುತ್ತೆ, ಆದರೆ ಅದರ ಡಿಪ್ರೆಷನ್ ಕಾರಣದಿಂದ ಅವರಿಗೆ ಅಂಗಸ್ತಂಭನ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಂಗ ಸರಿಯಾಗಿ ದೊಡ್ಡದಾಗಲ್ಲ, ಆ ಭಯದಿಂದ ಡಿಪ್ರೆಷನ್ ಹೆಚ್ಚಾಗುತ್ತೆ. ಸೊ ಇದಕ್ಕೆ ಹೆಚ್ಚು ಚಿಂತಿಸಬೇಕಿಲ್ಲ, ಅದೊಂದು ಚಿಕ್ಕ ಅಟ್ಯಾಚ್ಮೆಂಟ್ ಅಷ್ಟೇ. ಆ ಅಟ್ಯಾಚ್ಮೆಂಟ್ನ ನಾವು ತೆಗೆದು ಹಾಕ್ತೀವಿ. ತುಂಬ ಜನ ಕುಯ್ದು ತೆಗೆದು ಹಾಕ್ತಾರೆ, ಆದರೆ ನಮ್ಮ ಸೆಂಟರ್ನಲ್ಲಿ ಮಾಡೋ ಫ್ರೆನ್ಯುಲಮ್ ಪ್ಲಾಸ್ಟಿ ಲೇಸರ್ ಫ್ರೆನ್ಯುಲೋಪ್ಲಾಸ್ಟಿ ಆಗಿರುತ್ತೆ. ಇಲ್ಲಿ ಕೇವಲ ಒಂದು ಚಿಕ್ಕ ಲೇಸರ್ ನಿಂದ ಅಲ್ಲಿ ಕಟ್ ಮಾಡ್ತೀವಿ. ಅಲ್ಲೊಂದು ಚಿಕ್ಕ ರಕ್ತನಾಳ ಕೂಡ ಇರಬಹುದು. ಆ ರಕ್ತನಾಳ ಕೆಲವರಿಗೆ ಇರುತ್ತೆ, ಇನ್ನು ಕೆಲವರಿಗೆ ಇರೋದಿಲ್ಲ. ಅದು ಡಿಪೆಂಡಿಂಗ್ ಅಪಾನ್ ಇಂಡಿವಿಜುವಲ್ಸ್. ಚಿಕ್ಕ ರಕ್ತನಾಳ ಏನಾದರೂ ಅಲ್ಲಿದ್ದರೆ ಅದಕ್ಕೊಂದು ಚಿಕ್ಕ ಸ್ಯೂಚರ್ ಹಾಕಬೇಕಾಗುತ್ತೆ. ಆ ಸ್ಯೂಚರ್ ಹಾಕೋದ್ರಿಂದ ಕೇವಲ ಒಂದು ವೀಕ್ನಲ್ಲಿ ಆ ಸ್ಯೂಚರ್ ಬಿದ್ದು ಹೋಗುತ್ತೆ, ಸೇಫ್ ಕೂಡ ಆಗಿರುತ್ತೆ. ಯಾಕಂದರೆ ಫ್ರೆನ್ಯುಲೋ ಬ್ಲೀಡ್ಸ್ ಏನಿದೆಯೋ ಅದು ತುಂಬ ಹಾರಿಬಲ್ ಬ್ಲೀಡ್ಸ್. ಅದು ಒಂದೊಂದು ಸಲ ಅದು ಕಟ್ಟಾಗೋದ್ರೆ ಎಷ್ಟು ಒತ್ತಿ ಹಿಡ್ಕೊಂಡ್ರೂ ಅದು ಕ್ಲಾಟ್ ಆಗೋದಿಲ್ಲ. ಕೆಲವು ಸಮಯದಲ್ಲಿ ಎಮರ್ಜೆನ್ಸಿಯಾಗಿ ಸರ್ಜರಿನೇ ಮಾಡಬೇಕಾಗುತ್ತೆ, ಅಂದರೆ ಹೊಲಿಗೆ ಹಾಕಬೇಕಾಗುತ್ತೆ. ಸೊ ಆ ಥರ ಆಗೋ ಮುಂಚೆ ಅದನ್ನು ಮೊದಲೇ ಗಮನಿಸ್ಕೊಳ್ಳಿ. ಯಾರಿಗಾದರೂ ಈ ಫ್ರೆನ್ಯುಲಮ್ ಅಟ್ಯಾಚ್ಮೆಂಟ್ ಇಲ್ಲಿದ್ದರೆ, ನಾರ್ಮಲ್ ಪ್ಲೇಸ್ನಲ್ಲಿ ಇಲ್ಲದೆ ಅಬ್ನಾರ್ಮಲ್ ನಲ್ಲಿ ಅಟ್ಯಾಚ್ ಆಗಿದ್ದರೆ, ಅದಕ್ಕೆ ತಪ್ಪದೆ ಫ್ರೆನ್ಯುಲಮ್ ಪ್ಲಾಸ್ಟಿ ಸರ್ಜರಿ ಮಾಡಿಸ್ಕೊಳ್ಳಿ. ಫ್ಯೂಚರ್ನಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಸೊ ಲೇಸರ್ ಫ್ರೆನ್ಯುಲೋಪ್ಲಾಸ್ಟಿ ಯಾರಿಗಾದರೂ ಅಗತ್ಯ ಇದ್ದರೆ ತಪ್ಪದೆ ನನ್ನನ್ನು ಭೇಟಿ ಮಾಡಿ. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.